ಬಂಡಾಯ ಎದ್ದಿರೋ ಯತ್ನಾಳ್ಗೆ ಬಂಪರ್ ಬಂಪರ್ ಬಂಪರ್. ಹಿಂದೂ ಹುಲಿ ಯತ್ನಾಳ್ಗೆ ಹೈಕಮಾಂಡ್ ಗಿಫ್ಟ್ ಕೊಡೋಕ್ ಮುಂದಾಗಿದೆ. ವಿಜಯೇಂದ್ರ ನೆಮ್ಮದಿಗೂ ಭಂಗವಿಲ್ಲ, ಯತ್ನಾಳ್ಗೂ ತೊಂದರೆ ಇಲ್ಲ. ಭಿನ್ನ ಮತದ ಬೇಗುದಿ ತಣಿಸಲು ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ರಾಜ್ಯ ಬಿಜೆಪಿಗೆ ತಲೆನೋವಾಗಿದ್ದ ಯತ್ನಾಳ್ಗೆ ಬಿಗ್ ಸ್ಥಾನಮಾನ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ರೆಬೆಲ್ ಆಗಿದ್ರು ಯತ್ನಾಳ್. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಕೆ ಪಕ್ಕ. ಶಾಸಕ ಯತ್ನಾಳ್ಗೆ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡೋ ಪ್ಲಾನ್ ನಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡಿ ಯತ್ನಾಳ್ನ ಸೈಲೆಂಟ್ ಮಾಡೋ ತಂತ್ರ ಮಾಡಲಾಗ್ತಾ ಇದೆ. ಯತ್ನಾಳ್ಗೆ ಕೇಂದ್ರ ಬಿಜೆಪಿಯಲ್ಲಿ ಕಾರ್ಯದರ್ಶಿ ಹುದ್ದೆ ಫಿಕ್ಸ್. ಕಾರ್ಯದರ್ಶಿ ಹುದ್ದೆ ಯತ್ನಾಳ್ನ ಆಫ್ ಮಾಡೋ ಚಿಂತನೆ. ಕಾರ್ಯದರ್ಶಿ ಹುದ್ದೆ ಜೊತೆಗೆ ರಾಜ್ಯದ ಉಸ್ತುವಾರಿಯ ಆಫರ್ ಅನ್ನ ಕೂಡ ನೀಡಲಾಗಿದೆ. ಪ್ರಮುಖ ರಾಜ್ಯವೊಂದರ ಉಸ್ತುವಾರಿ ಹೊಣೆ ನೀಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಗಮನಿಸ್ತಾ ಇದ್ದೀವಿ, ಬಂಡಾಯ ಎದ್ದು ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ಗೆ ಈಗ ಬಂಪರ್ ಆಫರ್ ಅನ್ನ ಹೈಕಮಾಂಡ್ ನೀಡೋದಕ್ಕೆ ಮುಂದಾಗಿದೆ. ವಿಜಯೇಂದ್ರ ನೆಮ್ಮದಿಗೂ ಭಂಗ ಇರೋದಿಲ್ಲ, ಯತ್ನಾಳ್ಗೂ ತೊಂದರೆ ಇರುವುದಿಲ್ಲ. ಭಿನ್ನ ಮತದ ಬೇಗುದಿ ತಣಿಸುವುದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ರಾಜ್ಯ ಬಿಜೆಪಿಗೆ ತಲೆನೋವಾಗ್ಬಿಟ್ಟಿದ್ರು ಯತ್ನಾಳ್. ಅವರಿಗೆ ಈಗ ದೊಡ್ಡ ಸ್ಥಾನಮಾನ ನೀಡುವುದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಪದೇ ಪದೇ ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ ರೆಬೆಲ್ ಆಗ್ತಾ ಇದ್ರು ಯತ್ನಾಳ್ ಅವರು. ಬಹಿರಂಗವಾಗಿ ಆರೋಪಗಳನ್ನ ಮಾಡ್ತಾ ಇದ್ರು, ವಾಗ್ದಾಳಿ ನಡೆಸ್ತಾ ಇದ್ರು. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದ್ರೆ ವಿಜಯೇಂದ್ರನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಪಕ್ಕ ಆಗಿದೆ. ಶಾಸಕ ಯತ್ನಾಳ್ಗೆ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಅಕಸ್ಮಾತ್ ಆಗಿ ಮತ್ತೆ ವಿಜಯೇಂದ್ರ ಅವರು ಮುಂದುವರೆದು ಬಿಟ್ರೆ ಅಲ್ಲಿಗೆ ಮತ್ತೆ ಬಂಡಾಯ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಶಾಸಕ ಯತ್ನಾಳ್ ಅವರಿಗೆ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ಅವ್ರಿಗೊಂದು ಹುದ್ದೆ ನೀಡಬೇಕು. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡೋದಕ್ಕೆ ಪ್ಲಾನ್ ಮಾಡಿದಾರಂತೆ. ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡಿ ಯತ್ನಾಳ್ನ ಸೈಲೆಂಟ್ ಮಾಡುವ ತಂತ್ರಗಾರಿಕೆ ಹೈಕಮಾಂಡ್ ನಾಯಕರದ್ದು. ಯತ್ನಾಳ್ಗೆ ಕೇಂದ್ರ ಬಿಜೆಪಿಯಲ್ಲಿ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕಾರ್ಯದರ್ಶಿ ಹುದ್ದೆ ಕೊಟ್ರೆ ಯತ್ನಾಳ್ ಅಲ್ಲಿಗೆ ಆಫ್ ಆಗಿಬಿಡ್ತಾರೆ. ಕಾರ್ಯದರ್ಶಿ ಹುದ್ದೆ ಜೊತೆಗೆ ಒಂದು ರಾಜ್ಯದ ಉಸ್ತುವಾರಿಯ ಆಫರ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಪ್ರಮುಖ ರಾಜ್ಯವೊಂದರ ಉಸ್ತುವಾರಿ ಹೊಣೆ ನೀಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ.